ಆತ್ಮೀಯ ರೈತ ಮಿತ್ರರೇ, ನಮ್ಮ ಈ ನುಗ್ಗೆ ಪ್ಲಾಟ್ಗೆ ತಮಗೆ ಸ್ವಾಗತ. ನುಗ್ಗೆ ಪ್ಲಾಟದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದಂಥ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಪ್ರಾಕ್ಟೀಸನ್ನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ನಾವು ಈಗಾಗಲೇ ಒಂದು 8 ದಿವಸದಿಂದ ನುಗ್ಗೆ ಪ್ಲಾಟ್ದೊಳಗೆ ಜೀವಾಮೃತವನ್ನು, ಸಮೃದ್ಧ ಜೀವಾಮೃತ 2 ದಿವಸದಲ್ಲಿ ತಯಾರಾಗೋದು ಜೀವಾಮೃತವನ್ನು 200 ಲೀಟ್ರ್ ಬಿಟ್ಟಿದ್ದೆವು. ಮತ್ತು ಈಗ ಒಂದು 5-6 ದಿವಸ ಆದಮೇಲೆ ಮತ್ತೆ ನಾವು ನಿನ್ನೆ ಡ್ರಿಪ್ದೊಳಗೆ ಬ್ಯಾಕ್ಟೀರಿಯಾಗಳಿಗೆ ಫುಡ್ ಬೇಕು. ಬರೀ ಬ್ಯಾಕ್ಟೀರಿಯಾ ಬೆಸ್ಟ್ ಅಲ್ಲ, ಅದಕ್ಕೆ ಫುಡ್ ಬೇಕಾಗ್ತದೆ. ಅದನ್ನು ನಾವು ನಿನ್ನೆ 3 ಲೀಟ್ರು ಸಮೃದ್ಧ ಫುಡ್, ಬ್ಯಾಕ್ಟೀರಿಯಾ ಫುಡ್ ಇರುತ್ತೆ, ನಾವು ತಯಾರು ಮಾಡಿದ್ದ ಆರ್ಗ್ಯಾನಿಕ್ ಫುಡ್ ಅದನ್ನು ನಾವು ಬಿಟ್ಟಿದ್ದೆವು. ಮತ್ತು ಈಗ ನಮ್ಮದು ಈ ಪ್ಲಾಟ್ ಈಗ ಫ್ಲವರಿಂಗ್ ಸ್ಟಾರ್ಟ್ ಐತಿ. ಮೊದಲನೇ ವಿಡಿಯೋದಾಗ ಫ್ಲವರಿಂಗ್ ಬಗ್ಗೆ ಹೇಳಿದ್ದೆ. ಈಗ ಎಲ್ಲರೂ ಒಂದು ಗಿಡ ಫ್ಲವರಿಂಗ್ ಇದ್ದು, ಈಗಾಗಲೇ ಈಗ ಒಂದು 25% ಗಿಡಗಳೆಲ್ಲ ಫ್ಲವರಿಂಗ್ ಬಿಟ್ಟಿದ್ದಾವೆ. ಒಂದು 4-5 ಗಿಡ ಫ್ರೂಟಿಂಗು ಸೆಟ್ ಆಗ್ಲತ್ತಿದೆ. ಮತ್ತು ಈ ಜೀವಾಮೃತದ ಫುಡ್ಡನ್ನು ಬಿಡೋಣ, ನಮಗೆ ಬ್ಯಾಕ್ಟೀರಿಯಾಗಳು ಇಲ್ಲೇ ಡೆವಲಪ್ ಆಗ್ತಾವೆ. ಮತ್ತು ಎರೆಹುಳು ಪ್ರಮಾಣವೂ ಬ್ಯಾಕ್ಟೀರಿಯಾ ಫುಡ್ದಿಂದ ಜಾಸ್ತಿ ಆಗ್ತೈತೆ. ಈಗ ಗ್ರೋತೂ ಚೆನ್ನಾಗಿದೆ. ನಮ್ಮ ನುಗ್ಗೆ ಪ್ಲಾಟ್ಗೆ ಯಾವುದೇ ರೋಗ ಇನ್ನೂ ಇಲ್ಲ, ಕೀಟ ಇಲ್ಲ. ಮತ್ತು ಈ ಥಂಡಿಯಿಂದ ಒಂದು ಸ್ವಲ್ಪ ಎಲೆ ಹಳದೇ ಆಗೈತಿ, ಎಲ್ಲೇ ಒಂದು, ಎಲ್ಲ ಇಲ್ಲ. ಈ ರೀತಿ ಫ್ಲವರಿಂಗ್ ಆಗದ ನೋಡಿರಿ. ಮತ್ತು ಈ ನಮ್ಮ ವಿಡಿಯೋದೊಳಗೆ ಮೇಲಿಂದ ಮೇಲೆ ತಮ್ಗೆ ನುಗ್ಗೆ ಪ್ಲಾಟದ ನಾವು ಮಾಡುವಂಥ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಪ್ರಾಕ್ಟೀಸನ್ನು ತಮಗೆ ತಿಳಿಸ್ತಾ ಹೋಗ್ತಾನೆ. ಮತ್ತು ಯಾರಾದರೂ ನುಗ್ಗೆ ಪ್ಲಾಟದ ಅನುಭವಿ ರೈತರಿದ್ದರೆ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಒಳಗೆ ಮಾತ್ರ, ಕೆಮಿಕಲ್ ಒಳಗೆ ಪ್ರಾಕ್ಟೀಸ್ ಎಲ್ಲರಿಗೂ ಬರ್ತೈತಿ. ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಪ್ರಾಕ್ಟೀಸ್ ಯಾರ ಕಡೆ ಆದರೂ ಒಳ್ಳೆಯ ರೀತಿಯಿಂದ ರಿಸಲ್ಟ್ ಬಂದದ್ದು ಪ್ರಾಕ್ಟೀಸ್ ಇದ್ದರೆ ನಮಗೂ ತಿಳಿಸ್ರಿ, ಅಥವಾ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಕೊರಿ. ಮತ್ತು ಈ ನನ್ನ ವಿಡಿಯೋನ ತಾವು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಮುಂದಿನ ನನ್ನ ವಿಡಿಯೋ ತಮಗೆ ಅಪ್ಡೇಟ್ ಆಗ್ತೈತಿ. ಇಲ್ಲಿ ನೋಡಿ, ಇದು ನೆಲದಿಂದನೇ ಈಗಾಗಲೇ ಫ್ಲವರಿಂಗ್ ಸ್ಟಾರ್ಟ್ ಐತಿ. ಈಗ ಒಟ್ಟು ಒಂದೇ ಫುಟ್ದಿಂದ ಈಗ ನೋಡಿ ಫ್ಲವರಿಂಗ್ ಸ್ಟಾರ್ಟ್ ಐತಿ ಗಿಡಕ್ಕೆ. ಇದು ನ್ಯಾಚುರಲ್ ಅದ ಒಂದು ರಿಸಲ್ಟ. ನುಗ್ಗೆ ಪ್ಲಾಟ್ದೊಳಗೆ ಮಿನಿಮಮ್ 5-6 ಫುಟಿಗೆ, 4-5 ಫುಟಿಗಿಂದ ಫ್ಲವರಿಂಗ್ ಸ್ಟಾರ್ಟ್ ಆಗ್ತೈತಿ. ನಮಗೆ ಕೆಲವೊಂದು ಗಿಡ ಕೆಳಗಿನಿಂದನೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದ್ದಾವೆ. ಮತ್ತು ನೀವು ತಾವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬರೀ ವ್ಯೂಸ್ ನೋಡಿದ್ರೆ ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ತಮಗೂ ಬೆನಿಫಿಟ್ಟು. ಮತ್ತು ಈ ನುಗ್ಗೆ ಪ್ಲಾಟನ್ನು ಈ ರೀತಿ ಕೆಲವೊಂದು ಗ್ಯಾಪ್ ಆಗಿದ್ದಾವೆ, ಈ ಥರ ಮುಂದೆ ಕೂಡಿಸ್ಕೋತೀವಿ. ಈ ರೀತಿ ನೋಡಿ. ಇನ್ನು ನಾವು 7-8 ದಿವಸ ಬಿಟ್ಟು ಒಂದು ಸಮೃದ್ಧ ಜೀವಾಮೃತವನ್ನು ನಾವು ಸ್ಪ್ರೇ ತೊಗೋತೀವಿ. ಅದರಲ್ಲಿ ನಾವು ಕೆಲವೊಂದು ಮಸಾಲೆ ಐಟಮ್ಸನ್ನು ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ತೊಗೋತೀವಿ. ಫ್ಲವರಿಂಗ್ ಇನ್ನೂ ಚೆನ್ನಾಗಿ ಆಗ್ತೈತಿ. ಮತ್ತು ಇಲ್ಲಿ ಇನ್ನು ನಾವು ಜೇನು ಹುಳುಗಳು ನಮ್ಮ ಈ ಪ್ಲಾಟ್ದೊಳಗೆ ಎಂಟ್ರಿ ಆಗಬೇಕು. ಅದಕ್ಕೂ ಕೆಲವೊಂದು ಪ್ರಾಕ್ಟೀಸನ್ನು ಕೆಲವೊಂದು ಐಡಿಯಾಸ್ಗಳನ್ನು, ಜೇನುಹುಳು ಬರಲಿಕ್ಕೆ ಏನೇನು ಬೇಕು ಅದನ್ನು ನಾವು ಈ ಫೀಲ್ಡ್ದೊಳಗೆ ಮಾಡೋರಿದ್ದೀವಿ. ಅದನ್ನು ವಿಡಿಯೋ ತಿಳಿಸ್ಕೊಡ್ತೇನೆ ತಮಗೆ. ಈಗ ಹೋದ ವಾರಕ್ಕಿಂತಲೂ ಈ ವಾರದ ಗ್ರೋತು ಚೆನ್ನಾಗೈತಿ. ಆತ್ಮೀಯ ರೈತರೆ, ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಉಳಿದ ರೈತರಿಗೆ ಶೇರ್ ಮಾಡಿರಿ. ಎಲ್ಲರೂ ಆರ್ಗ್ಯಾನಿಕ್ ಬೆಳೆಯೋಣ, ಆರ್ಗ್ಯಾನಿಕ್ದೊಳಗೆ ಜನರಿಗೆ ತಿನ್ನಲಿಕ್ಕೆ ಫುಡ್ ಕೊಡೋಣ. ಆರ್ಗ್ಯಾನಿಕ್ದಲ್ಲಿ ಇಳುವರಿ ಕಡಿಮೆ ಬರ್ತೈತೆ ಅಂತ ಯಾರು ತಲೆ ಕೆಡಿಸಬೇಡ್ರಿ, ಚೆನ್ನಾಗಿ ಇಳುವರಿ ಬರ್ತೈತಿ. ನಾವು ದ್ರಾಕ್ಷಿಗೆ ಈಗಾಗಲೇ 7 ವರ್ಷ ಆಯ್ತು ಆರ್ಗ್ಯಾನಿಕ್ದೊಳಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅನೇಕ ಔಷಧಿಗಳನ್ನು ರೆಡಿ ಮಾಡಿದ್ದೇನೆ. ಮತ್ತು ಇದು ನೋಡಿ, ಈಗ ನಾವು ಇದರೊಳಗೆ ಕಲ್ಲಂಗಡಿ ಬೆಡ್ ಮಾಡಿದೆವು. ಈಗ ಆರ್ಗ್ಯಾನಿಕ್ ಒಳಗೆ ಸ್ಪೆಷಲ್ ಡೋಸನ್ನು ಕೊಟ್ಟಿದೆ ಮತ್ತು ಬೋದು ವಾಪಸ್ ಹಾಕಿದೆವು. ಇನ್ನು ಡ್ರಿಪ್ ಮಾಡಿ, ಇದರ ಜೊತೆಗೆ ಡ್ರಿಪ್ ಮಾಡಿ ನೀರು ಬಿಟ್ಟು ಮೇಲೆ ಮಲ್ಚಿಂಗ್ ಪೇಪರ್ ಹಾಕಿ ಎಲ್ಲ ಆರ್ಗ್ಯಾನಿಕ್ದೊಳಗೆ ಕಲ್ಲಂಗಡಿಯನ್ನು ಬೆಳೆಯೋರಿದ್ದೆವು. ಅದರ ಜೊತೆ ಕಾಯಿಪಲ್ಲೆ ಎಲ್ಲ, ಮೆಣಸಿನ ಗಿಡ ಇವೆಲ್ಲ ಬೆಳೆಯೋರಿದ್ದೆವು. ನಮಸ್ಕಾರ.